ನಂದುವುದೇ ಹೃದಯದ ಜ್ವಾಲೆ ಭಾಗ 18. ಕಬೀರ್ ತನ್ನ ಕೈಗಳನ್ನು ಜೋಡಿಸ್ಕೊಂಡು ಅತ್ಯಂತ ತುಂಟತನ ಮತ್ತು ಅಣಕಿಸುವ ಮುಖಭಾವದಿಂದ ಹಾಗೇನಾ, ಹಾಗಾದರೆ ಪರವಾಗಿಲ್ಲ, ನೀನು ಉಪವಾಸವೇ ಇರು ಅಂತ ತಣ್ಣಗೆ ಹೇಳ್ತಾನೆ. ಅಯನ ಆತನ ಹಠಾತ್ ಮೌನ ಮಾತುಗಳನ್ನು ಕೇಳಿ ಗೊಂದಲಕ್ಕೊಳಗಾಗಿ ಅವಳಿಗೆ ಅವನ ಮುಂದಿನ ಕ್ರೂರ ನಡೆ ಏನಂತ ಅರ್ಥನೇ ಆಗಲಿಲ್ಲ. ಅಷ್ಟರಲ್ಲೇ ಕಬೀರ್ ಆಜ್ಞಾಪಿಸ್ತಾ ಆತ ಕುರ್ಚಿಯ ಮೇಲೆ ಅತ್ಯಂತ ಸೊಗಸಾಗಿ ಕಾಲುಗಳನ್ನು ಅಡ್ಡಲಾಗಿಟ್ಕೊಂಡು ಕುಳಿತಿದ್ದ. ಅವನ ಕೈಯಲ್ಲಿ ಒಂದು ಲೋಟ ದುಬಾರಿ ವೈನ್ ಇತ್ತು. ಆತ ಅದನ್ನು ನಿಧಾನವಾಗಿ ಸಿಪ್ ಕುಡಿಯುತ್ತಾ ತನ್ನ ಮುಂದೆ ನಡೆಯುತ್ತಿರುವ ದೃಶ್ಯವನ್ನು ಒಬ್ಬ ಕಲಾವಿದನಂತೆ ಆನಂದಿಸ್ತಿದ್ದ. ಅತ್ತ ಮುಂಭಾಗದಲ್ಲೇ ಅಯನ ಕೋಪದಿಂದ, ನೀನೊಂದು ನೀಚ ಬಾಸ್ಟರ್ಡ್, ನನ್ನನ್ನು ಇಲ್ಲಿಂದ ಕೂಡಲೇ ಕೆಳಗಿಳಿಸು, ಇಲ್ಲದಿದ್ದರೆ ನಾನು ನಿನ್ನನ್ನು ಜೀವಂತವಾಗಿ ಹಗಿದು ತಿಂದುಬಿಡ್ತೀನಿ ಅಂತ ಹೇಳಿ ಕಿರುಚ್ತಾ ಇದ್ಲು. ಆದರೆ ಕಬೀರ್ನ ಕಣ್ಣೆದುರೇ ಅಯನಾಳ ಕೈಗಳನ್ನು ಮೇಲಕ್ಕೆ ಕಟ್ಟಿ ಹಾಕಿ ಅವಳ ಪಾದಗಳ ಕೆಳಗೆ ದಪ್ಪನೆಯ ಮಂಜುಗಡ್ಡೆಯ ತುಂಡುಗಳನ್ನು ಇಟ್ಟಿದ್ರು. ಅದರ ಮೇಲೆ ನಿಲ್ಲಿಸಲಾಗಿತ್ತು. ಹಿಮದ ತೀವ್ರ ಶೀತಕ್ಕೆ ಅವಳ ಪಾದಗಳು ಮರಗಟ್ಟುವಂತಾಗ್ತಿದ್ವು. ಕೈಯ ಮೇಲಿನ ಹಗ್ಗದ ಬಿಗಿತಕ್ಕೆ ಅವಳ ಮಣಿಕಟ್ಟುಗಳು ಕೆಂಪಾಗಿ ಗಾಯದ ಗುರುತುಗಳಾಗಿ ಮೂಡಿದ್ವು. ಅವಳ ನೋವಿನ ಆಕ್ರಂದನ ಕೋಣೆಯ ಮೂಲೆ ಮೂಲೆಗೂ ಪ್ರತಿಧ್ವನಿಸ್ತಾ ಇತ್ತು. ಆದರೆ ಕಬೀರ್ ಆ ಕಿರುಚಾಟವನ್ನು ಅತ್ಯಂತ ಆನಂದದಿಂದ ಒಂದು ಎಂಟರ್ಟೈನ್ಮೆಂಟ್ ಥರ ಸವಿತಾ ಇದ್ದ. ಪಾಪ ಆ ಮುಗ್ಧ ಹುಡುಗಿ ಅಯನ ತುಂಬ ಅಸಹಾಯಕತೆಯಿಂದ, ನನ್ನನ್ನು ಈಗಲೇ ದಯವಿಟ್ಟು ಕೆಳಗಿಳಿಸು, ನನ್ನನ್ನು ಹೀಗೆ ಹಿಮದ ಮೇಲೆ ನಿಲ್ಲಿಸಿ ಹಿಂಸಿಸಲು ನಿನಗೆ ಅದೆಷ್ಟು ಧೈರ್ಯ ಎಂದು ಒದರಾಡ್ತಾ ಇದ್ಲು. ಕಬೀರ್ ತನ್ನ ಕಣ್ಣುಗಳನ್ನು ತೀಕ್ಷ್ಣಗೊಳಿಸಿ, ನಾನು ನಿನ್ನನ್ನು ನಿರಾಸೆಗೊಳಿಸ್ತೇನೆ ಅಯನ, ಆದರೆ ನನ್ನ ಒಂದು ಷರತ್ತು ಇದೆ, ಮೊದಲು ನೀನು ಊಟ ಮಾಡುವುದಾಗಿ ಭರವಸೆ ನೀಡಬೇಕು ಅಂತ ಹೇಳ್ತಾನೆ. ಅಯ್ಯನ ಕಿರುಚುತ್ತಾ, ಖಂಡಿತವಾಗಿಯೂ ಇಲ್ಲ, ನಾನು ಆ ಮಾತನ್ನೇ ಎತ್ತುವುದಿಲ್ಲ, ನಾನು ಸತ್ರೂ ಸರಿ ನಿನ್ನ ಈ ಪಾಪಿ ಕೈಯ ನೀರನ್ನು ಕುಡಿಯೋದಿಲ್ಲ ಅಂತ ಗರ್ಜಿಸಿದ್ಲು. ಕಬೀರ್ ತನ್ನ ಭುಜಗಳನ್ನು ಮೇಲಕ್ಕೆತ್ತಿ ಅತ್ಯಂತ ನಿರ್ಲಜ್ಜವಾಗಿ, ಹಾಗಾದರೆ ಸಾಯಿರಿ ಅಂತ ಹೇಳ್ತಾನೆ. ಅವನು ತನ್ನ ಬೆರಳುಗಳನ್ನು ಚಿಟಿಕೆ ಹೊಡಿತಾನೆ. ಕೂಡಲೇ ಐಸ್ ಬಕೆಟ್ಗಳನ್ನು ಹಿಡಿದು ಬಂದ ಕಾವಲುಗಾರರು ನೋಡಿ ಅಯ್ಯನ ಆಘಾತಕ್ಕೊಳಗಾಗ್ತಾಳೆ. ನೀವು ಏನು ಮಾಡ್ತಾ ಇದ್ದೀರಿ? ನೀವು ಐಸ್ ಬಕೆಟ್ಗಳನ್ನ ಯಾಕೆ ನನ್ನ ಹತ್ರ ತರ್ತಾ ಇದ್ದೀರಿ? ನನ್ನ ಹತ್ರ ತರಬೇಡಿ, ದೂರ ಹೋಗಿ, ನಾನು ನಿಮ್ಮೆಲ್ಲರನ್ನ ಸಾಯಿಸ್ತೇನೆ ಅಂತ ಅಯ್ಯನ ಅಳುತ್ತಲೇ ಹೋದರಾಡಿದ್ಲು. ಕಾವಲುಗಾರರು ಅವಳ ಮಾತುಗಳನ್ನು ಕಿವಿಕೊಡದೆ ಆ ಸಣ್ಣ ಐಸ್ ತುಂಡುಗಳನ್ನು ತೆಗೆದು ಅವಳ ಬಟ್ಟೆಯೊಳಗೆ ತುರುಕ್ತಾ ಇದ್ದಾರೆ. ಶೀತದ ತೀವ್ರತೆಯೇ ಅಯ್ಯನ ಮತ್ತಷ್ಟು ಜೋರಾಗಿ ಕಿರುಚಾಡಲು ಪಾಪ ಅಳೋಕೆ ಪ್ರಾರಂಭಿಸ್ತಾಳೆ. ನನ್ನನ್ನು ಬಿಟ್ಟು ಬಿಡಿ, ಹೀಗೆ ಮಾಡಬೇಡಿ, ನಾನು ನಿಮ್ಮಲ್ಲಿ ಯಾರನ್ನೂ ಬಿಡುವುದಿಲ್ಲ, ಎಲ್ಲರನ್ನ ಕೊಂದಾಕ್ತೀನಿ, ನೀವು ನೀಚರು, ಕಿಡಿಗೇಡಿಗಳು, ನಿಮ್ಮನ್ನು ಹುಳುಗಳು ತಿನ್ನಲಿ, ನನ್ನನ್ನು ಬಿಡಿ ಅಂತ ಕೂಗ್ತಾನೇ ಇದ್ಲು. ಏನಂತ ಅಂದರೆ ಅವಳಿಗೆ ತುಂಬ ಕಷ್ಟ ಆಗ್ತಿತ್ತು. ಅವಳ ನೋವನ್ನು ಕಂಡು ಕಬೀರ್ ವಿಕೃತವಾಗಿ ತಮಾಷೆ ಮಾಡ್ತಾ ಇದ್ದ. ಏನಾಯಿತು, ನೀನಿನ್ನೂ ಊಟ ಮಾಡೋದಿಲ್ವಾ ಅಂತ ಕೇಳ್ದ. ಅಯ್ಯನ ನೋವಿನಲ್ಲೂ ಕೂಡ, ನಾನು ಊಟ ಮಾಡೋದಿಲ್ಲ, ನಾನು ಎಂದಿಗೂ ಊಟ ಮಾಡೋದಿಲ್ಲ, ನಾನು ಊಟ ಮಾಡೋದೇ ಇಲ್ಲ ಅಂತ ಸುಮಾರು ಸರಿ ಹಠ ಹಿಡಿದು ಹೇಳಿದ್ಲು. ಕಬೀರ್ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು, ನೀನು ನಿಜಕ್ಕೂ ತುಂಬ ಹಠಮಾರಿಯಾಗಿದ್ಯಾ ಅಯ್ಯನ ಎಂದು ಹೇಳುತ್ತಾ ಮತ್ತೆ ತನ್ನ ಬೆರಳುಗಳನ್ನು ಚಿಟಿಕೆ ಹೊಡಿತಾನೆ. ಈ ಬಾರಿ ಕಾವಲುಗಾರರ ಕೈಯಲ್ಲಿ ತಣ್ಣನೆಯ ಐಸ್ ನೀರಿನ ಬಕೆಟ್ಗಳೊಂದಿಗೆ ಬರುವುದನ್ನು ಕಂಡ ಅಯ್ಯನಾಳ ಕಣ್ಣುಗಳು ಆಘಾತದಿಂದ ಮತ್ತೆ ಅಗಲವಾದವು. ಅವನು ಈಗ ನನಗೆ ಏನು ಮಾಡ್ತಾ ಇದ್ದಾನೆ? ಓ ದೇವರೇ, ನಾನು ನನ್ನನ್ನು ಎಲ್ಲಿಗೆ ಸೆಳೆದುಕೊಂಡಿದ್ದೀನಿ? ನನ್ನನ್ನು ಸಾಯಿಸಿಬಿಡು ಅಥವಾ ರಾಕ್ಷಸನಿಂದ ನನ್ನನ್ನು ದೂರವಿಟ್ಟು ಬಿಡು ಎಂದು ಅಯ್ಯನ ತನ್ನ ಮನಸ್ಸಿನಲ್ಲಿಯೇ ದೇವರನ್ನು ಮೊರೆ ಇಡ್ತಾ ಇದ್ದಾಳೆ. ಕಾವಲುಗಾರರು ಬಕೆಟ್ಗಳನ್ನ ಹಿಡ್ಕೊಂಡು ಹತ್ತಿರ ಬರ್ತಾ ಇದ್ದಾಗೆ ಅಯ್ಯನ ಭಯದಿಂದ, ಇಲ್ಲ ಇಲ್ಲ, ದಯವಿಟ್ಟು ಇದೊಂದನ್ನು ಮಾತ್ರ ಮಾಡಬೇಡಿ, ನನ್ನ ಮೇಲೆ ಐಸ್ ನೀರನ್ನು ಸುರಿಬೇಡಿ ಅಂತ ಹೇಳಿ ಗೋಗರಿತಾ ಇದ್ದಾಳೆ. ಆದರೆ ಆ ಕೋಣೆಯಲ್ಲಿ ಕರುಣೆಗೆ ಜಾಗ ಇರಲಿಲ್ಲ. ಅಯ್ಯನ ಕಿರುಚುತ್ತಲೇ ಇದ್ದರೂ ಕೂಡ ಆ ಕ್ರೂರ ಕಾವಲುಗಾರರು ಬರ್ತಿ 4 ಬಕೆಟ್ಗಳಷ್ಟು ತಣ್ಣನೆಯ ಹಿಮದ ನೀರನ್ನು ಅವಳ ಮೈ ಮೇಲೆ ಒಮ್ಮೆಲೆ ಸುರಿದುಬಿಟ್ರು. ಆ ತೀವ್ರ ಶೀತಕ್ಕೆ ಅವಳ ಇಡೀ ಶರೀರ ಒಂದು ಕ್ಷಣ ಸಂಪೂರ್ಣವಾಗಿ ಮರಗಟ್ಟಿದಂತೆ, ಹೆಪ್ಪುಗಟ್ಟಿದಂತಾಯಿತು. ಅಯ್ಯನಾಳ ಅಸಹಾಯಕ ಸ್ಥಿತಿಯನ್ನು ಕಂಡು ಕುರ್ಚಿಯ ಮೇಲೆ ಕುಳಿತಿದ್ದಂತಹ ಕಬೀರ್ ವಿಕೃತವಾಗಿ ನಗ್ತ. ಹತ್ತಿರದಲ್ಲೇ ನಿಂತಿದ್ದ ಗೌತಮ್ಗೆ ಅಯ್ಯನಾಳನ್ನು ಇಂತಹ ಭೀಕರ ಸ್ಥಿತಿಗೆ ತಳ್ಳಲು ಒಳಗೊಳಗೆ ಇಷ್ಟ ಇರಲಿಲ್ಲ. ಆದರೆ ಆ ದೆವ್ವದಂತಹ ಬಾಸ್ ಎದುರು ಧ್ವನಿ ಎತ್ತುವ ಧೈರ್ಯ ಆತನಿಗೂ ಇರಲಿಲ್ಲ. ಹಾಗಾಗಿ ಆತ ಮೌನವಾಗಿ ತಲೆ ತಗ್ಗಿಸಿ ಅಲ್ಲೇ ನಿಂತು ನೋಡ್ತಾ ಇದ್ದ. ಅಯ್ಯನಾಳ ಇಡೀ ದೇಹ ಚಳಿಯಿಂದ ತೀವ್ರವಾಗಿ ನಡುಗಲು ಆರಂಭಿಸಿತು. ಕಬೀರ್ ಅವಳ ಹತ್ರ ಬಂದು, ಏನಮ್ಮ, ಈಗಲಾದರೂ ಸ್ವಲ್ಪ ಆಹಾರವನ್ನು ತಿಂತೀಯೋ ಇಲ್ವೋ ಎಂದು ಕೆಣಕ್ತಾನೆ. ಆದರೆ ಈ ಬಾರಿಯೂ ಕೂಡ ಅಯ್ಯನ ತನ್ನ ನಡುಗ್ತಿದ್ದ ಧ್ವನಿಯಲ್ಲೇ, ಇಲ್ಲ, ನಾನು ತಿನ್ನುವುದಿಲ್ಲ, ಖಂಡಿತ ತಿನ್ನೋದೇ ಇಲ್ಲ ಎಂದು ತನ್ನ ಸ್ವಾಭಿಮಾನವನ್ನು ಬಿಡದೆ ಅದೇ ರೀತಿಯಾಗಿ ಉತ್ತರಿಸ್ತಾಳೆ. ಅದೇ ಧೈರ್ಯ ಅವಳ ಮುಖದಲ್ಲಿ ಕಾಣುತ್ತೆ. ಅವಳ ಗಟ್ಟಿತನವನ್ನು ನೋಡಿ ಕಬೀರ್ ಲಘುವಾಗಿ ತನ್ನ ತಲೆ ಕೆರೆದುಕೊಂಡು,
ಅಬ್ಬಾ, ಈ ಹುಡುಗಿ ನನಗೆ ತುಂಬ ಕಠಿಣವಾದ ಸ್ಪರ್ಧೆಯನ್ನು ನೀಡ್ತಿದ್ದಾಳೆ ಗೆಳೆಯ. ಪರವಾಗಿಲ್ಲ, ಸರಿ ಗೌತಮ್, ಇವಳ ಜೊತೆ ಹೋಗಿ ಸಿಕ್ಕಿಬಿದ್ದ ಇನ್ನೊಬ್ಬ ಹುಡುಗಿ ಇದ್ದಾಳಲ್ವಾ, ಅವಳ ಹೆಸರೇನೋ ಅವಳದು? ಹೌದು, ಆಲಿಶಾ. ಆ ಪುಟ್ಟ ಹುಡುಗಿನ ತಂದು ಇದೇ ಮಂಜುಗಡ್ಡೆ ಮೇಲೆ ಕಟ್ಟಾಕಿ ಅವಳ ಬದಲು ಆಕೆಯನ್ನು ಹಿಂಸಿಸೋಣ. ಆಗ ಅಯ್ಯನ ತಾನಾಗಿಯೇ ದಾರಿಗೆ ಬರ್ತಾಳೆ, ನಾವು ಬೇಡ ಅಂದರೂ ಊಟ ತಿಂತಾಳೆ ಅಂತ ಕ್ರೂರವಾಗಿ ನುಡಿತಾನೆ. ಈ ಕಡೆ ಆಲಿಶಾಳ ಹೆಸರನ್ನು ಕೇಳ್ತಾ ಇದ್ದಾಗೆ ಅಯ್ಯನಾಳ ಕಣ್ಣುಗಳು ಆಘಾತ ಮತ್ತು ತಳಮಳದಿಂದ ಒಮ್ಮೆಲೆ ಹರಳಿ ಹೋದವು. ಕಬೀರ್ ಅಲ್ಲಿಂದ ಹೊರಡಲು ಮುಂದಾದ ತಕ್ಷಣ ಅಯ್ಯನ ತಡೆಯಲಾರದೆ ನಾನು ಊಟ ಮಾಡ್ತೀನಿ ಎಂದು ಜೋರಾಗಿ ಕೂಗಿದ್ಲು. ಅವಳ ಧ್ವನಿಯನ್ನು ಕೇಳಿ ಕಬೀರ್ ತನ್ನ ಆದಿಯಲ್ಲೇ ತಟಸ್ಥನಾಗಿ ನಿಂತು ಬಿಟ್ಟ. ಈ ಆಟದಲ್ಲಿ ತಾನೇ ಗೆಲ್ತೀನಿ ಎಂಬುದು ಆತನಿಗೆ ಮೊದಲೇ ತಿಳಿದಿದ್ದರಿಂದ ಆತನ ತುಟಿಗಳ ಮೇಲೆ ಮತ್ತೊಂದು ಚೇಷ್ಟೆಯ ಪೈಶಾಚಿಕ ನಗು ಅನ್ನೋದು ಮೂಡಿಬರುತ್ತೆ. ಆತ ನಿಧಾನವಾಗಿ ಅಯ್ಯನಾಳ ಕಡೆಗೆ ತಿರುಗಿ, ನೀನು ಏನು ಹೇಳ್ತಿದೀಯಾ? ನನಗೆ ನಿನ್ನ ಮಾತು ಸ್ಪಷ್ಟವಾಗಿ ಕೇಳಿಸ್ಲೇ ಇಲ್ಲ ಅಂತ ಅಣಕಿಸ್ತಾನೆ. ಅಯ್ಯನ ಸಂಪೂರ್ಣವಾಗಿ ಸೋತ ಧ್ವನಿಯಲ್ಲಿ, ನಾನು ನನ್ನ ಆಹಾರವನ್ನು ತಿಂತೀನಿ, ಆದರೆ ದಯವಿಟ್ಟು ಆ ಪುಟ್ಟ ಆಲಿಶಾಳಿಗೆ ಮಾತ್ರ ಏನೂ ಮಾಡಬೇಡಿ. ಅವಳು ಇನ್ನೂ ಚಿಕ್ಕ ಹುಡುಗಿ, ಆಕೆಗೆ ಆ ಗಂಭೀರ ಹಿಂಸೆಯನ್ನು ಸಹಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನಿನ್ನಲ್ಲಿ ಕನಿಷ್ಠ ಪಕ್ಷ ಒಂದು ಹನಿ ಮಾನವೀಯತೆಯಾದರೂ ಇರಲಿ ಕಬೀರ್ ಎಂದು ಬೇಡ್ಕೊಂಡ್ಳು. ಕಬೀರ್ ಅದರ ಬಗ್ಗೆ ನಟನೆಯಿಂದಲೇ ಯೋಚಿಸಿ ತಲೆಯಾಡಿಸುತ್ತಾ, ಹೌದು, ನೀನು ಹೇಳ್ತಾ ಇರೋದು ನಿಜ. ಅವಳು ತುಂಬ ಚಿಕ್ಕವಳು. ಆ ಶೀತವನ್ನು ಸಹಿಸಲಾರ ಸತ್ತು ಹೋದರೆ ನಮಗೆ ಮಜಾನೇ ಸಿಗೋದಿಲ್ಲ. ಆದರೂ ನನ್ನ ಎದುರು ಮಾನವೀಯತೆಯ ಬಗ್ಗೆ ಮಾತ್ರ ಮಾತಾಡಬೇಡ ಪ್ರಿಯತಮೆ. ಏಕೆಂದರೆ ನಾನು ಈಗಾಗಲೇ ನಿನಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಮನುಷ್ಯನಲ್ಲ, ನನ್ನ ಸಾಮ್ರಾಜ್ಯಕ್ಕೆ ನಾನೇ ಸಾಕ್ಷಾತ್ ದೆವ್ವ ಅಂತ ಅಹಂಕಾರದಿಂದ ಗರ್ಜಿಸ್ತಾನೆ. ನಂತರ ಕಬೀರ್ ತನ್ನ ಕಾವಲುಗಾರರಿಗೆ ಅಲ್ಲಿಂದ ಹೊರಹೋಗುವಂತೆ ಸನ್ನೆ ಮಾಡ್ತಾನೆ. ಕಬೀರ್ ಗೌತಮ್ ಕಡೆ ತಿರುಗಿ, ಇವಳನ್ನು ಆ ಹಗ್ಗದಿಂದ ಕೆಳಗಿಳಿಸಿ ಆಹಾರ ಕೊಡಿ. ಮುಂದಿನ ಬಾರಿ ಇವಳು ಏನಾದರೂ ಹಠ ಹಿಡಿದ್ರೆ ನೇರವಾಗಿ ಆ ಚಿಕ್ಕ ಹುಡುಗಿಯನ್ನು ಹಿಂಸಿಸಲು ಪ್ರಾರಂಭಿಸಿ ಅಂತ ಹೇಳಿ ಆದೇಶಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅಯ್ಯನ ಆತ ಹೋಗುವುದನ್ನೇ ತನ್ನ ಕಣ್ಣುಗಳಲ್ಲಿ ದಗದಗಿಸ್ತಿದ್ದ ದ್ವೇಷ ಮತ್ತು ಕೋಪದಿಂದ ನೋಡುತ್ತಾ, ಕಬೀರ್ ಡೋಂಗ್ರಾ, ಒಂದಲ್ಲ ಒಂದು ದಿನ, ಕೇವಲ ಒಂದು ದಿನ ನನಗೆ ಅವಕಾಶ ಸಿಕ್ಕರೆ ನಿನ್ನ ಇಂಚಾಗಿ ಕಿತ್ತು ಹಾಕಿ ಸಡೆ ಬಡಿಯುತ್ತೇನೆ. ನನ್ನ ಹೆಸರು ಅಯ್ಯನಾನೇ ಅಲ್ಲ ಎಂದು ಒಳಗೊಳಗೆ ಶಪಿಸೋಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಅಯ್ಯನಾಳನ್ನು ಹಗ್ಗದಿಂದ ಕೆಳಗೆ ಇಳಿಸಲಾಗಿತ್ತು. ಅವಳು ಉರಿಯುತ್ತಿದ್ದ ಬೆಂಕಿಯ ಮುಂದೆ ಒಂದು ದಪ್ಪನೆಯ ಕಂಬಳಿಯನ್ನು ಮೈತುಂಬ ಸುತ್ತಿರುತ್ತಾ ನಡುಗುತ್ತಾ ಕುಳಿತಿದ್ಲು. ಆಕೆಯ ದೇಹ ಹಿಮದ ನೀರಿನಿಂದ ಎಷ್ಟು ತಣ್ಣಗಾಗಿತ್ತಂದರೆ ಆ ಬೆಂಕಿಯ ಶಾಖವು ಅವಳ ಮೇಲೇನು ಪ್ರಭಾವನೇ ಬೀರ್ತಾ ಇರಲಿಲ್ಲ. ಗೌತಮ್ ಅವನ ಬಳಿಗೆ ಬಂದು ಒಂದು ತಟ್ಟೆ ಆಹಾರವನ್ನು ತಂದಿಟ್ಟು, ಇಗೋ, ಇದನ್ನು ತಿನ್ನು. ನಾನು ಕೋಣೆಯಲ್ಲಿ ಈಗಾಗಲೇ ಹೀಟರನ್ನು ಅಳವಡಿಸಿದ್ದೇನೆ. ಸ್ವಲ್ಪ ಸಮಯದಲ್ಲೇ ಕೋಣೆಯ ತಾಪಮಾನ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆಗ ನಿನಗೆ ಸ್ವಲ್ಪ ನಿರಾಳ ಅನ್ನಿಸ್ಬೋದು ಎಂದು ಆತ ಸ್ವಲ್ಪ ಮಾತಿನ ದಾಟಿಯನ್ನು ಬದಲಾಯಿಸಿ ಮೃದುವಾಗಿಯೇ ಹೇಳೋಕ್ಕೆ ಶುರು ಮಾಡ್ತಾನೆ. ಅಯ್ಯನ ಗೌತಮ್ ಕಡೆ ತದೇಕ ಚಿತ್ತದಿಂದ ನೋಡ್ತಾಳೆ. ಅವಳಿಗೆ ಯಾಕೋ ತಿಳಿಯೋದು, ಅದರ ಭೀಕರ ಬಂಗಲ್ಲಿ ಗೌತಮ್ ಒಬ್ಬನೇ ಸ್ವಲ್ಪ ಒಳ್ಳೆಯ ವ್ಯಕ್ತಿಯಂತೆ ಸ್ವಲ್ಪ ಮೃದುವಾಗಿ ಮಾತಾಡೋ ಥರ ಅವಳಿಗೆ ಭಾಸ ಆಯಿತು. ಗೌತಮ್ ಅಲ್ಲಿಂದ ಹೊರಡಲು ಅನುವಾದಾಗ ಅಯ್ಯನ ತಕ್ಷಣ ಆತನನ್ನು ತಡೆದು, ಆಲಿಶಾ ಎಲ್ಲಿದ್ದಾಳೆ? ಅವಳು ಚೆನ್ನಾಗಿದ್ದಾಳಾ ಎಂದು ಆತಂಕದಿಂದನೇ ಕೇಳ್ತಾನೆ. ಗೌತಮ್ ಅಯ್ಯನಾಳನ್ನು ನೋಡಿ, ಅವಳ ಬಗ್ಗೆ ನೀನು ಚಿಂತಿಸಬೇಡ, ಅವಳು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದಾಳೆ, ಈಗಾಗಲೇ ಊಟ ಮುಗಿಸಿ ವಿಶ್ರಾಂತಿ ಕೂಡ ಪಡಿತಿದ್ದಾಳೆ ಅಂತ ಸಾಂತ್ವನವನ್ನು ಹೇಳ್ತಾನೆ. ಅಬ್ಬಾ, ದೇವರಿಗೆ ಧನ್ಯವಾದಗಳು, ಕನಿಷ್ಠ ಪಕ್ಷ ಆಲಿಶಾ ಆದರೂ ಆರೋಗ್ಯವಾಗಿದ್ದಾಳಲ್ವ ಎಂದು ಅಯ್ಯನ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಲು. ಗೌತಮ್ ಮತ್ತೆ ಹೊರಡಲು ಹೆಜ್ಜೆ ಇಟ್ಟಾಗ ಅಯ್ಯನ ಆತನನ್ನು ಮತ್ತೊಮ್ಮೆ ತಡೆದ್ಲು. ಗೌತಮ್ ಕುತೂಹಲದಿಂದ ಅಯ್ಯನಾಳ ಕಡೆಗೆ ನೋಡುತ್ತಾ ಅಯ್ಯನ ಗೌತಮನ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ, ಗೌತಮ್, ನೋಡಲು ನೀನು ತುಂಬ ಒಳ್ಳೆಯವನ ರೀತಿಯೇ ಕಾಣ್ತೀಯಾ, ಆದರೆ ನೀನು ಯಾಕೆ ಇಂತಹ ಕಟುಕ ನರರಾಕ್ಷಸರ ಕಬೀರ್ನ ಜೊತೆ ಕೆಲಸ ಮಾಡ್ತಿದೀಯಾ? ಆ ಜೀವಂತ ದೇವದ ಜೊತೆ ಕೆಲಸ ಮಾಡಲು ನಿನಗೆ ಎಂದೂ ಭಯವಾಗುವುದಿಲ್ಲವೇ? ನೀನು ಇಂಥ ಕೆಲಸಗಳನ್ನೆಲ್ಲ ಯಾಕೆ ಮಾಡಬೇಕು? ಆತ ತನ್ನ ಇಡೀ ಕುಟುಂಬವನ್ನೇ ಕ್ರೂರವಾಗಿ ಕೊಂದಿದ್ದಾನೆ. ಒಂದಿನ ಆತ ನಿಮ್ಮೆಲ್ಲರ ಕುಟುಂಬಗಳನ್ನು ಸಹ ಇದೇ ರೀತಿ ಕೊಲ್ಲಬಹುದಲ್ವಾ? ಆತ ಎಷ್ಟು ಅಪಾಯಕಾರಿ ಅಂತ ತಿಳಿದ್ರೆ ನೀವೆಲ್ಲರೂ ಆತನ ಕಾಲುಬುಡದಲ್ಲಿ ಹೇಗೆ ನಿಷ್ಠಾವಂತ ನಾಯಿಗಳಂತೆ ಇದ್ದೀರಿ ಎಂದು ನೇರವಾಗಿ ಪ್ರಶ್ನಿಸಿದ್ಲು. ಅಯ್ಯಳ ಆ ತೀಕ್ಷ್ಣವಾದ ಮಾತುಗಳನ್ನು ಕೇಳಿದ ಗೌತಮ್ ಒಂದು ಕ್ಷಣ ಸ್ತಬ್ಧನಾಗಿ ಹೋಗ್ತಾನೆ. ಆತ ತನ್ನ ಭಾವನೆಗಳನ್ನು ತಿಕ್ಕುತ್ತಾ, ಅವರು ನನ್ನ ಬಾಸ್ ಅಯ್ಯನ, ನನ್ನ ಇಡೀ ಜೀವನವನ್ನು ಕಬೀರ್ ಡೋಂಗ್ರಾಗೆ ಅರ್ಪಿಸಿದ್ದೀನಿ. ಆತನ ಒಂದು ಆದೇಶ ಸಿಕ್ಕರೂ ಸಾಕು, ನಾನು ಯಾರನ್ನ ಬೇಕಾದ್ರೆ ಕೊಲ್ಲಬಲ್ಲೆ. ಆತನಿಗಾಗಿ ನಾನೇ ಸಾಯಲು ಕೂಡ ಯಾವಾಗಲೂ ಸಿದ್ಧ ಎಂದು ಗಂಭೀರವಾಗಿ ಹೇಳಿದ.
ಅದಕ್ಕೆ ಅಯ್ಯನ ಅತ್ಯಂತ ಕಹಿಯಾಗಿ ನಗುವನ್ನು ಬೀರುತ್ತಾ, ಯಾವುದಾದ್ರೂ ಒಂದಿನ ಆತ ನಿನ್ನ ಸ್ವಂತ ಕುಟುಂಬಕ್ಕೆ ತೊಂದರೆ ಕೊಡಲು ಬರುವ ದಿನ ಬರ್ತದೆ ಗೌತಮ್. ಅದು ನಿನ್ನ ಇಡೀ ನಿಷ್ಠೆಯ ಧೂಳಿಪಟವಾಗಿ ಚಿತ್ರವಾಗ್ತದೆ. ಕಬೀರ್ನಂತಹ ಕ್ರೂರಿಗೆ ಅತ್ಯಂತ ನಿಷ್ಠಾವಂತ ಅನುಯಾಯಿಗಳ ಮೇಲೆ ಕರುಣೆ ತೋರಿಸಲು ಸಾಧ್ಯವೇ ಇಲ್ಲ. ಕಣ್ಣು ಬಿಡದ ಒಂದು ಚಿಕ್ಕ ಮಗುವನ್ನು, ಒಬ್ಬ ಸಹಾಯಕ ಹೆಣ್ಣನ್ನು ಜೀವಂತವಾಗಿ ಬೆಂಕಿಗೆ ಸುಡಬಲ್ಲಂತಹ ಈ ನರಕ ರಾಕ್ಷಸ, ಒಂದು ಹನಿ ಮಾನವೀಯತೆಯನ್ನು ನೀನು ಹೇಗೆ ನಿರೀಕ್ಷಿಸ್ತೀಯಾ ಎಂದು ತರಾಟೆಗೆ ತೆಗೆದುಕೊಳ್ತಾಳೆ. ಅಯ್ಯನಾಳ ಆ ಮಾತುಗಳು ಗೌತಮ್ನ ಹೃದಯದಲ್ಲಿ ಆಳಕ್ಕೆ ತಗುಲುತ್ತವೆ. ಆತ ಅದಕ್ಕೆ ಯಾವುದೇ ಪ್ರತ್ಯುತ್ತರವನ್ನು ನೀಡದೆ ಮೌನವಾಗಿ ಅಲ್ಲಿಂದ ಹೊರಟು ಬಿಡ್ತಾನೆ. ಆದರೆ ಆತ ಹೊರಹೋಗುವಾಗ ಆತನ ಮುಖಭಾವಗಳು ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ಬದಲಾಗಿದ್ವು. ಆತನ ಕಣ್ಣುಗಳಲ್ಲಿ ತನ್ನದೇ ಆದ ಯಾವುದೋ ಒಂದು ಹಳೆಯ ಭೀಕರ ನೋವಿನ ಕರಾಳ ಸಂಗತಿ ನೆನಪಾದಂತೆ ಆತ ಚಡಪಡಿಸ್ತಾ ಇದ್ದ. ಕಬೀರ್ ತನ್ನ ಪರ್ಸನಲ್ ಜಿಮ್ನಲ್ಲಿ ಅತ್ಯಂತ ತಲ್ಲೀನನಾಗಿ ವರ್ಕೌಟ್ ಮಾಡ್ತಾ ಇದ್ದಾನೆ. ಕಟುಕನಾದರೂ ಆತನ ಕಟ್ಟುಮಸ್ತಾದ ಶರೀರ ವಾಸ್ತವವಾಗಿ ಎದೆ ನಡುಗಿಸುವಷ್ಟು ಆಕರ್ಷಕವಾಗಿ ಇತ್ತು. ಜಿಮ್ನಲ್ಲಿ ಕಷ್ಟಪಟ್ಟು ಬೆವರ ಹರಿಸ್ತಿದ್ದ ಆತನ ಲುಕ್ ನಿಜಕ್ಕೂ ಅದ್ಭುತವಾಗಿ ಕಾಣಿಸ್ತಿತ್ತು. ಭಾರಿ ಸೌಂಡ್ನ ತೇಜ್ ಮ್ಯೂಸಿಕ್ ಹಾಕ್ಕೊಂಡು ವರ್ಕೌಟ್ ಮಾಡೋದು ಅಂದರೆ ಕಬೀರ್ಗೆ ಜಗತ್ತಿನಲ್ಲೇ ಅತ್ಯಂತ ಇಷ್ಟವಾದ ಕೆಲಸ ಆಗಿತ್ತು. ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಆ ಲೌಡ್ ಮ್ಯೂಸಿಕ್ ಒಮ್ಮೆಲೆ ಬಂದಾಯಿತು. ತಕ್ಷಣವೇ ನೆಲದ ಮೇಲೆ ಪುಷಪ್ ಮಾಡ್ತಿದ್ದ ಕಬೀರ್ ಹಾಗೆ ಸ್ತಬ್ಧನಾಗಿ ನಿಂತು ಹೋದ. ತಾನು ಯಾರನ್ನ ಕೊಂದರೂ ಹಿಂದೆ ತಿರುಗಿ ನೋಡದ ಆ ಕಬೀರ್ ಈ ಬಾರಿಯೂ ಮ್ಯೂಸಿಕ್ ಬಂದ್ ಮಾಡಿದ್ದು ಯಾರು ಅಂತ ನೋಡಲು ಹಿಂದೆ ತಿರುಗಲೇ ಇಲ್ಲ. ಆತ ಕರಾಳ ಧ್ವನಿಯಲ್ಲಿ, ಗೌತಮ್, ಜಿಮ್ ಮಾಡುವ ಟೈಮ್ನಲ್ಲಿ ನನಗೆ ಯಾರೂ ಅಡ್ಡಿಪಡಿಸೋದು ಇಷ್ಟ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ತಕ್ಷಣವೇ ಆ ಮ್ಯೂಸಿಕನ್ನು ಆನ್ ಮಾಡು ಎಂದು ಆರ್ಡರ್ ಕೂಡ ಮಾಡ್ತಾನೆ. ಆದರೆ ಕಬೀರ್ ಮತ್ತೆ ತನ್ನ ಪುಷಪ್ಸನ್ನು ಪ್ರಾರಂಭಿಸ್ತಾನೆ. ಆದರೆ ಗೌತಮ್ಗೆ ಇದರಲ್ಲಿ ಯಾವುದೇ ಆಶ್ಚರ್ಯ ಇರಲಿಲ್ಲ. ಯಾಕಂದರೆ ಕಬೀರ್ ತನ್ನ ಕಡೆಗೆ ಕಣ್ಣೆತ್ತು ನೋಡ್ತಿದ್ರು ತನ್ನನ್ನು ಗುರುತಿಸ್ತಾನೆ ಅನ್ನೋದು ಆತನಿಗೆ ಗೊತ್ತಿತ್ತು. ಅಷ್ಟೇ ಅಲ್ಲ, ಕಬೀರ್ಗೆ ಇಷ್ಟವಲ್ಲದಂತಹ ಸಾಹಸದ ಕೆಲಸಗಳನ್ನು ಮಾಡಲು ಈ ಇಡೀ ಸಾಮ್ರಾಜ್ಯದಲ್ಲಿ ಯಾರಾದರೂ ಧೈರ್ಯ ಮಾಡ್ತಾರೆ ಅಂತ ಅಂದರೆ ಕೇವಲ ಅವನೊಬ್ಬನೇ. ಒಂದು ವೇಳೆ ಗೌತಮ್ ಜಾಗದಲ್ಲಿ ಬೇರೆ ಯಾರಾದರೂ ಆಗಿದ್ದರೆ ಕಬೀರ್ ಆತನೊಂದಿಗೆ ಮಾತಾಡ್ತಾ ಇರಲಿಲ್ಲ. ಬದಲಿಗೆ ಆತನ ಸೈಲೆನ್ಸರ್ ಗನ್ನ ನೇರವಾಗಿ ಪ್ರಾಣವನ್ನು ಒಂದೇ ಏಟಿಗೆ ತೆಗೆದು ಬಿಡ್ತಿದ್ದ. ಆದರೆ ಗೌತಮ್ ಮ್ಯೂಸಿಕನ್ನು ಮತ್ತೆ ಆನ್ ಮಾಡಲೇ ಇಲ್ಲ. ಬದಲಿಗೆ ನೇರವಾಗಿ ಬಂದು ಕಬೀರ್ನ ಮುಂಭಾಗದಲ್ಲಿ ಬಂದು ಗಂಭೀರವಾಗಿ ನಿಂತ್ಕೊಂಡ. ಬಾಸ್, ನಿಮ್ಮೊಂದಿಗೆ ಒಂದು ಅತ್ಯಂತ ತುರ್ತು ಹಾಗೂ ಪ್ರಮುಖವಾದ ವಿಚಾರವನ್ನು ಮಾತನಾಡಲೇಬೇಕು ಅಂತ ಹೇಳ್ತಾನೆ. ಕಬೀರ್ ಆ ಕ್ಷಣದಲ್ಲಿ ಆತನ ಮಾತುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾ, ಇಗ್ನೋರ್, ಡೋಂಟ್ ಕೇರ್ ಗೌತಮ್, ನಾನು ನಿನಗೆ ಹೇಳಿದ್ದು ಒಂದೇ, ಮೊದಲು ಹೋಗಿ ಆ ಮ್ಯೂಸಿಕನ್ನು ಆನ್ ಮಾಡು ಅಂತ ಗದರುತ್ತಾ ಸತತವಾಗಿ ಪುಷಪ್ಸನ್ನು ಮಾಡ್ತಾನೆ ಇದ್ದ. ಗೌತಮ್ ಒಂದು ಆಳವಾದ ನಿಟ್ಟುಸಿರು ಬಿಟ್ಟು ಕಬೀರ್ನ ಕಣ್ಣುಗಳನ್ನು ದಿಟ್ಟಿಸಿ ನೇರವಾಗಿ ಹೇಳ್ತಾನೆ, ಅಗಸ್ತ್ಯ ಬಂದಿದ್ದಾನೆ ಬಾಸ್, ಅಗಸ್ತ್ಯ ರಾವ್ ಬಂದಿದ್ದಾನೆ. ಅಗಸ್ತ್ಯ ಎನ್ನುವ ಆ ಒಂದು ಹೆಸರನ್ನು ಕೇಳಿದ ತಕ್ಷಣ ಕಬೀರ್ನ ಕೈಗಳು ನೆಲದ ಮೇಲೆ ಎಲ್ಲಿದ್ವೋ ಅಲ್ಲೇ ಜಾಮ್ ಆಗಿ ನಿಂತು ಹೋದವು. ಕೇವಲ 1 ನಿಮಿಷದ ಮಟ್ಟಿಗೆ ಕಬೀರ್ ಡೋಂಗ್ರ ಕಲ್ಲಾಗಿ ಕೆತ್ತಿದ್ದ ಸಜೀವ ಸ್ಟ್ಯಾಚ್ಯೂ ತರಹ ಹಾಗೆ ಯೋಚಿಸ್ತಾ ನಿಂತು ಬಿಡ್ತಾನೆ. ಕೆಲವು ಸೆಕೆಂಡ್ಗಳ ನಂತರ ಆತ ತನ್ನ ಕಣ್ಗ ಒಂದು ಕತ್ತಲೆಯನ್ನು ಸರಿಸ್ತಾ ಮೇಲಕ್ಕೆತ್ತಿ ಗೌತಮ್ನನ್ನ ಗೊಂದಲದಿಂದ ನೋಡ್ತಾನೆ. ತಾನು ಹೇಳಿದ್ದು ನಿಜವೋ ಅಥವಾ ಸುಳ್ಳೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಕಬೀರ್ ಮತ್ತೊಂದೇ ಕೇಳ್ತಾನೆ, ಯಾರು ಬಂದಿದ್ದಾರೆ ಎಂದೆ? ಗೌತಮ್ಗೆ ಮೊದಲೇ ತಿಳಿಸಿತ್ತು ಕಬೀರ್ ಆ ಹೆಸರನ್ನು ಕೇಳಿ ಖಂಡಿತವಾಗಿಯೂ ಇದೇ ರೀತಿ ಶಾಕ್ ಆಗ್ತಾನೆ ಅಂತ. ಹಾಗಾಗಿ ಆತ ಮತ್ತೊಮ್ಮೆ ಗಾಂಭೀರ್ಯದ ಧ್ವನಿಯಲ್ಲಿ, ಅಗಸ್ತ್ಯ ರಾವ್ ಬಂದಿದ್ದಾನೆ ಬಾಸ್, ನಿಮ್ಮನ್ನು ಖುದ್ದಾಗಿ ಭೇಟಿಯಾಗಲು ಕೆಳಗೆ ಕಾಯ್ತಾ ಕೂತಿದ್ದಾನೆ ಅಂತ ಸ್ಪಷ್ಟಪಡಿಸ್ತಾನೆ. ಇದ್ದಕ್ಕಿದ್ದಂತೆ ಕಬೀರ್ ತನ್ನ ಐಬ್ರೋಸನ್ನು ಆಶ್ಚರ್ಯದಿಂದ ಮೇಲಕ್ಕೆತ್ತಿ ವಾಟ್ ಅಂತ ಹೇಳಿ ಕಿರುಚ್ತಾನೆ. ತಕ್ಷಣವೇ ಆತ ನೆಲದಿಂದ ಎದ್ದು ನಿಂತ್ಕೊಳ್ತಾನೆ. ಆತನ ಮುಖದಲ್ಲಿ ಅದೆಂತಹ ಆಶ್ಚರ್ಯದ ಭಾವನೆಗಳಿದ್ವು ಅಂದರೆ, ತನ್ನ ಕಡುವೈರಿ ಅಥವಾ ಮಾಫಿಯಾ ಜಗತ್ತಿನ ಸರಿಸಮಾನವಾದ ಕಿಂಗ್ ಅಗಸ್ತ್ಯ ರಾವ್ ತನಗಾಗಿ ಮನೆಗೆ ನಡ್ಕೊಂಡು ನನ್ನ ಹುಡ್ಕೊಂಡು ಬರ್ತಾನೆ ಅಂತ ಕರಾರಿನ ಕನಸಿನಲ್ಲೂ ಕೂಡ ಯಾವತ್ತೂ ಕೂಡ ಊಹಿಸೋಕೆ ಸಾಧ್ಯ ಇರಲಿಲ್ಲ. ಕಬೀರ್ ತಕ್ಷಣವೇ ಜಿಮ್ ಬಟ್ಟೆಗಳನ್ನು ಬದಲಾಯಿಸಿ ತನ್ನ ಬಟ್ಟೆಗಳನ್ನು ಧರಿಸ್ಕೊಂಡು ಕೆಳಗೆ ಹೋಗೋಕ್ಕೆ ಸಿದ್ಧನಾಗ್ತಾನೆ. ಪರ್ಸನಲ್ ಜಿಮ್ ಇರುವುದು ಆ ಬೃಹತ್ ಬಂಗಲೆ ಅತ್ಯಂತ ಮೇಲಿನ ಮಹಡಿಯ ಟೆರೆಸ್ ಮೇಲಾಗಿತ್ತು. ಗೌತಮ್ ಕಬೀರ್ನ ಹಿಂದೆನೇ ಮೌನವಾಗಿ ಹೆಜ್ಜೆ ಹಾಕ್ತಾನೆ. ಸ್ವಲ್ಪ ಸಮಯದಲ್ಲೇ ಕಬೀರ್ ಕೆಳಗಿನ ವಿಶಾಲವಾದ ಗಾರ್ಡನ್ಗೆ ಬಂದು ತಲುಪ್ತಾನೆ.
ಅಲ್ಲಿ ಗಾರ್ಡನ್ ಮಧ್ಯದಲ್ಲಿ ಒಬ್ಬ ಭಿನ್ನ ವ್ಯಕ್ತಿ ಕಬೀರ್ನ ಕಡೆಗೆ ಬೆನ್ನು ಹಾಕಿ ಗತ್ತಿಯಿಂದ ನಿಂತಿರುವುದನ್ನು ಆತ ಕಂಡ. ಆ ಕಬೀರ್ ಆ ವ್ಯಕ್ತಿಯನ್ನು ನೋಡಿ ಗುರುತಿಸಲು ಅಷ್ಟೊಂದು ಸಮಯ ತಗೊಳ್ಳಿಲ್ಲ. ದೂರದಿಂದ ನೋಡಿದರೂ ತನ್ನಷ್ಟೇ ಎತ್ತರ, ತನ್ನಷ್ಟೇ ಕಟ್ಟುಮಸ್ತಾದ ಭೀಕರ ಶರೀರ, ತನ್ನಷ್ಟೇ ಇಡೀ ಕರಾಳ ಸಾಮ್ರಾಜ್ಯವನ್ನು ನಡುಗಿಸುವಂತಹ ತಾಕತ್ತಿರುವಂತಹ ವ್ಯಕ್ತಿ. ಪರ್ಸನಾಲಿಟಿಯೊಂದಿಗೆ ಆ ಅಗಸ್ತ್ಯ ರಾವ್ ಕಬೀರ್ನ ಬಂಗಲೆಯಲ್ಲಿ ನಿಂತು ಆತನಿಗಾಗಿ ಕಾಯ್ತಾ ಇದ್ದಾನೆ. ಕಬೀರ್ ಆ ಅಗಸ್ತ್ಯನ ಬೆನ್ನಿನ ಹಿಂದೆ ಹೋಗಿ ನಿಂತ್ಕೊಂಡ. ತನ್ನದೇ ಆದ ಹಳೆಯ ಕಟುತನದ ತಿರಸ್ಕಾರದ ಮುಗುಳ್ನಗೆಯನ್ನು ತುಟಿಗಳ ಮೇಲೆ ಬೀರುತ್ತಾ ಅತ್ಯಂತ ರಗಡ್ ಶೈಲಿಯಲ್ಲಿ ಕರೀತಾನೆ, ಅಗಸ್ತ್ಯ ರಾವ್. ಅಗಸ್ತ್ಯ ಅತ್ಯಂತ ನಿಧಾನವಾಗಿ ಕಬೀರ್ನ ಕಡೆಗೆ ತಿರುಗ್ತಾನೆ. ಆ ಇಬ್ಬರು ಮಹಾನ್ ಕ್ರೂರಿಗಳಲ್ಲಿ ಯಾರೂ ಕೂಡ ಒಬ್ಬರಿಗಿಂತ ಒಬ್ಬರು ಕಮ್ಮಿ ಇಲ್ಲ, ಅಥವಾ ಒಂದು ಸ್ವಲ್ಪನಾದರೂ ಒಳ್ಳೆಯವರು ಅನ್ನೋಂಥವ್ರು ಇಲ್ಲ. ಇಬ್ಬರು ಅಂಡರ್ವರ್ಲ್ಡ್ ಮಾಫಿಯಾ ಪ್ರಪಂಚದ ಅತಿ ದೊಡ್ಡ ನಡುಕ ಹುಟ್ಟಿಸುವಂತಹ ಚಿರಪರಿಚಿತ ಹೆಸರುಗಳಾಗಿದ್ದರು. ಅವರ ಆಕರ್ಷಕ ರೂಪ, ಅವರ ಕಟುಕಾದ ವ್ಯಕ್ತಿತ್ವ, ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಬಹುತೇಕ ಒಂದೇ ತರಹನೇ ಇರ್ತಿತ್ತು. ಒಬ್ಬರಿಗಿಂತ ಒಬ್ಬ ಮೇಲಲ್ಲ, ಮತ್ತೊಬ್ಬರಿಗಿಂತ ಇವನು ಕಮ್ಮಿ ಅಲ್ಲ ಅನ್ನುವಂತೆ ಇದ್ದರು. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಅತ್ಯಂತ ತಣ್ಣನೆಯ ಕೊಲ್ಲುವಂತಹ ಕಣ್ಣುಗಳಿಂದಲೇ ಕಾಡ್ಗಿಚ್ಚಿನಂತೆ ನೋಡ್ತಾ ಇದ್ರು. ಆದರೆ ಕಬೀರ್ ಮುಖದಲ್ಲಿ ಎಂದಿನಂತೆ ಎದುರಾಳಿಯನ್ನು ಕೆಣಕುವಂತಹ ಚೇಷ್ಟೆ, ಆ ಓರೆ ನಗು ಹಾಗೇ ಇತ್ತು. ಆತ ಕೈಗಳನ್ನು ಜೇಬಿಗೆ ಹಾಕ್ಕೊಂಡು, ಅರೆ ಏನಿದು ಪವಾಡ, ಸಾಕ್ಷಾತ್ ಅಗಸ್ತ್ಯರಾವ್ ಅವರ ಶಿವಪಾದಗಳು ಇವತ್ತು ನಮ್ಮ ಮನೆಯ ಅಂಗಳಕ್ಕೆ ಹೇಗೆ ತಾನೇ ಬಂದವು ಎಂದು ವ್ಯಂಗ್ಯವಾಗಿ ತಾನ ಹೊಡೆದ. ಅಗಸ್ತ್ಯನ ಕಣ್ಣುಗಳು ಆ ಮಾತಿಗೆ ಮತ್ತಷ್ಟು ಕಠೋರ ತೀಕ್ಷ್ಣವಾದವು. ಆತ ಕಬೀರ್ನನ್ನು ದಿಟ್ಟಿಸಿ, ಕಬೀರ್, ನೀನು ಇಷ್ಟು ವರ್ಷಗಳಾದರೂ ಇಂದಿಗೂ ಒಂದು ಚೂರು ಬದಲಾಗಿಲ್ವಲ್ಲ, ಯಾವಾಗಲೂ ಎದುರಿಗಿದ್ದವರಿಗೆ ತಾನು ಹೊಡೆಯಲು, ವ್ಯಂಗ್ಯ ಮಾಡಲು ಕರಾರುವಕ್ಕಾಗಿ ಸಮಯವನ್ನು ಕಾಯ್ತಾನೆ ಇರ್ತೀಯ ಅಲ್ವಾ ಎಂದು ಗಂಭೀರವಾಗಿ ಹೇಳ್ತಾನೆ. ಅಗಸ್ತ್ಯನ ಆ ಖಡಕ್ ಮಾತನ್ನು ಕೇಳಿದ ತಕ್ಷಣ ಕಬೀರ್ ಜೋರಾಗಿ ನಗಕ್ಕಾರಂಭಿಸ್ತಾನೆ. ಅಗಸ್ತ್ಯನ ಮಾತಿಗೆ ಕಬೀರ್ ತನ್ನದೇ ಆದ ರಗಡ್ ಶೈಲಿಯಲ್ಲಿ ನಗುತ್ತಾ, ಅದೇನೋ ಹೌದು ಅಗಸ್ತ್ಯ, ಇಡೀ ಅಂಡರ್ವರ್ಲ್ಡ್ ನಡಗಿಸುವಂತಹ ಈ ರೌಡಿಸಮ್ ಮತ್ತು ಕುಟುಕುತನವೇ ನನ್ನ ಅಸಲಿ ಪರ್ಸ್ನಾಲಿಟಿ. ಇದು ನಿನ್ನಂಥವನಿಗೆ ಬಹುಶಃ ಖಂಡಿತ ಅರ್ಥ ಆಗೋದೇ ಇಲ್ಲ ಬಿಡು. ಮೊದಲು ಇಲ್ಲಿ ಬಂದು ಕುಳಿತುಕೋ, ಆರಾಮಾಗಿ ಕುಳಿತುಕೋ, ಮಾತಾಡೋಣ. ಯಾಕಂದರೆ ನಾವು ಭೇಟಿಯಾಗಿ ತುಂಬ ವರ್ಷಗಳೇ ಕಳೆದು ಹೋಗಿವೆ ಅಲ್ವಾ. ಒಂದು ಕೈ ಸನ್ನೆ ಮಾಡ್ತಾನೆ. ಅಗಸ್ತ್ಯ ಅಲ್ಲಿ ಇಡಲಾಗಿದ್ದ ಐಷಾರಾಮಿ ಕುರ್ಚಿಯ ಮೇಲೆ ಗಂಭೀರವಾಗಿ ಕುಳಿತುಕೊಳ್ತಾನೆ. ಕಬೀರ್ ಕೂಡ ಆತನ ಮುಂಭಾಗದ ಕುರ್ಚಿಯ ಮೇಲೆ ಕುಳಿತು ಅಲ್ಲೇ ಎದುರಿಗಿದ್ದಂತಹ ಟೇಬಲ್ ಮೇಲೆ ತನ್ನ ಒಂದು ಕಾಲಿನ ಮೇಲೆ ಮತ್ತೊಂದು ಕಾಲನ್ನು ಹಾಕಿ ಅತ್ಯಂತ ಸ್ಟೈಲಿಶ್ ಆಗಿ ಕುಳಿತುಕೊಳ್ತಾನೆ. ನಂತರ ತನ್ನ ಪ್ಯಾಕೆಟ್ನಿಂದ ಬೆಲೆ ಬಾಳುವಂತಹ ಸಿಗರೇಟನ್ನು ತೆಗೆದು ಬಾಯಲ್ಲಿಟ್ಟು ಲೈಟರ್ನಿಂದ ಹಚ್ಕೊಳ್ಳೋಕೆ ಶುರು ಮಾಡ್ತಾನೆ. ಆ ಸಿಗರೇಟಿನ ಹೊಗೆಯಲ್ಲಿ ಗಾಳಿಯಲ್ಲಿ ತೇಲಿಸುತ್ತಾ ಆ ಸಿಗರೇಟ್ನ ಪ್ಯಾಕೆಟನ್ನು ನೇರವಾಗಿ ಅಗಸ್ತ್ಯನ ಕಡೆಗೆ ಕೂಡ ಎಸಿತಾನೆ. ಅಗಸ್ತ್ಯ ಕೇವಲ ತನ್ನ ಒಂದೇ ಕೈಯಿಂದ ಅತ್ಯಂತ ಸುಲಭವಾಗಿ ಆ ಪ್ಯಾಕೆಟನ್ನು ಗಾಡಿಯಲ್ಲಿ ಹಿಡಿದುಕೊಳ್ತಾನೆ. ಆತನ ಮುಖಭಾವಗಳು ಎಷ್ಟು ಕಠೋರವಾಗಿದ್ವು ಅಂದರೆ, ಆ ಕಬೀರ್ನ ಆ ಬಂಗಲೆಗೆ ಬರುವುದು ಆತನಿಗೆ ಒಂಚೂರೂ ಇಷ್ಟ ಇರಲಿಲ್ಲ. ತನ್ನ ಕಣ್ಣೆದುರೇ ಅಹಂಕಾರದಿಂದ ಕುಳಿತಿರುವಂತಹ ಕಬೀರ್ ಕಂಡ್ರೆ ಆತನಿಗೆ ಎಲ್ಲದ ವೈಯಕ್ತಿಕವಾದ ಅತಿಯಾದ ದ್ವೇಷ ಇತ್ತು ಎಂಬುದು ಎದ್ದು ಕಾಣ್ತಾ ಇತ್ತು. ಗೌತಮ್ ಎಂದಿನಂತೆ ತನ್ನ ಎರಡೂ ಕೈಗಳನ್ನು ಕಟ್ಟಿಕೊಂಡು ಯಾವುದೇ ಸದ್ದಿಲ್ಲದೆ ಕುಳಿತಿದ್ದ. ಅಗಸ್ತ್ಯ ಯಾವ ರೀತಿಯಾಗಿ ಕಬೀರ್ನ ಜೊತೆ ಮಾತಾಡೋಕೆ ಬಂದಿದ್ದಾರೆ ನೋಡೋಣ ಮುಂದಿನ ಭಾಗದಲ್ಲಿ. ಮುಂದೆ ಏನಾಗಬಹುದು, ಎಂತಹ ಚಾತುರ್ಯ ಸಂಭವಿಸುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಈಗಿನ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ.